ನಮಸ್ತೆ ಗುರುಜಿ. ನನಗೆ ಧ್ಯಾನದಿಂದ ಬಂದ್ಮೇಲೆ ಆಗಿದ್ ಲಾಭ ಅಂತಂದ್ರೆ ಮನಸ್ಸು ನಿರಾಳಾಗಿದೆ, ತಲೆ ಖಾಲಿ ಮಾಡ್ಕೊಂಡಿದೀನಿ. ತಲೆ ಒಳಗಂತೂ ತುಂಬಾ ಇತ್ತು ಗುರುಜಿ. ಏನಂದ್ರೆ ಯಾರಾದ್ರೂ ಏನಾರ ಅಂದ್ರೆ ತುಂಬಾ ಫೀಲ್ ಮಾಡ್ಕೊಂಡ್ಬಿಟ್ಟು ಅದೇ ಯೋಚನೆಯಲ್ಲಿ ಇರ್ತಿದ್ದೆ ನಾನು. ಅಂದ್ರಲ್ಲ ಅಂತ ಹೇಳ್ಬಿಟ್ಟು ಧ್ಯಾನಕ್ ಬಂದ್ಮೇಲೆ ಹೆಂಗಾಗಿದೆ ಅಂತಂದ್ರೆ ಅವ್ರ ಪಡೆಗೆ ಅವ್ರು ಮಾತಾಡ್ತಾರೆ, ನಮ್ ಪಡೆಗೆ ನಾವ್ ಇರ್ಬೇಕಷ್ಟೇ, ಸೈಲೆಂಟ್ ಆಗಿರ್ಬೇಕು. ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೋಬಹುದು, ನಾವು ಸೈಲೆಂಟ್ ಆಗಿದ್ದಾಗ ಅದು ನಮಗ್ ಉಪಯೋಗ. ಅದನ್ನೊಂದು ತಿಳ್ಕೊಂಡಿದೀನಿ. ಆಮೇಲೆ ಗುರುಜಿ ಸಮೂತ್ರ ಮಾಡ್ತಿದ್ದೀನಲ್ಲ, ತುಂಬಾ ಹೆಲ್ಪ್ ಆಗಿದೆ ಗುರುಜಿ ನನಗೆ. ಅಶ್ವಿನಿ ಮೇಡಮ್, ಎಸ್ ಮೇಡಮ್. ನೀವ್ ಅವತ್ ಕೇಳಿದ್ರಿ ಅಲ್ವಾ ಮುಖ ತೋರಿಸಿ ಸ್ವಲ್ಪ ಅಂತ. ಹಾ ನೋಡಿ ಮೇಡಮ್, ಇಷ್ಟು ಗ್ಲೋ ಕಾಣಿಸ್ತಿದೆ ನೋಡಿ ಮೇಡಮ್. ಓಕೆ ವಾವ್, ಸೂಪರ್. ಯಾ ಫೇರ್ ಅಂಡ್ ಲವ್ಲಿ ಯಾ ಆಲೋವೆರಾ ಜೆಲ್ಗುನು ಕಮ್ಮಿ ಇಲ್ಲ ಮೇಡಮ್. ಸೂಪರ್ ಮೇಡಮ್. ತಕ್ಷಣನೇ ಫುಲ್ ಸ್ವಲ್ಪ ಕುಡಿತೀನಿ, ಕಣ್ಣಿಗೆಲ್ಲ ಮಸಾಜ್ ಮಾಡ್ಕೊಂತೀನಿ, ಎಲ್ಲ ಚರ್ಮಕ್ಕೆಲ್ಲ ಮಸಾಜ್ ಮಾಡ್ಕೊಂತೀನಿ. ತುಂಬಾ ಗ್ಲೋ ಆಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಂದ ಮೇಡಮ್ ಇಂದ ನನಗೆ ಅದು ಅನ್ಸಿದ್ದು. ನನಗೆ ಸಮೂತ್ರ ಅಂತಂದ್ರೆ ಒಂದ್ ಸ್ವಲ್ಪ ಅಯ್ಯೋ ಹೆಂಗಪ್ಪ ಮಾಡೋದಿದು ಅಂತ ಎಲ್ಲ ಒಂದ್ ಕಡೆ ಇನ್ಲೇಟ್ ಇತ್ತು. ಆಮೇಲೆ ಅನ್ಕೊಂಡೆ ಸರ್ ನೀವ್ ಹೇಳ್ಬೇಕಾದ್ರೇನೆ ನೀವು ಕೂಡ ಮಾಡಿದ್ರಲ್ಲ, ಅದನ್ನ ನೋಡಿದಾಗ ನನ್ಗೆ ಅನಿಸ್ತು, ನಾವ್ ಯಾಕೆ ಮಾಡ್ಬಾರ್ದು, ಇದ್ರಲ್ಲಿ ಏನೋ ಇದೆ ಅಲ್ವಾ ಶಕ್ತಿ. ಸುಮ್ನೆ ಯಾಕೆ ಹೇಳೋದಿಲ್ಲ, ಇದನ್ ಮಾಡೋಣ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಅದಕ್ಕೆ ನೀರು ಏನು ಬೆರೆಸ್ಕೊಂತಿರ್ಲಿಲ್ಲ, ಡೈರೆಕ್ಟ್ ಗೆ ಸೇವನೆ ಮಾಡ್ತಿದ್ದೀನಿ ಸರ್ ನಾನು. ತುಂಬಾ ಅನುಕೂಲ ಆಗಿದೆ. ನಮ್ಮ ಅಮ್ಮಂಗೂ ಕೂಡ ಮಾಡಿಸ್ತಿದ್ದೀನಿ ಇದನ್ನ. ಆಮೇಲೆ ನಾನು ಕೆಲವೊಬ್ಬರಿಗೆಲ್ಲ ಹೇಳ್ತಿದ್ದೀನಿ, ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳ್ತಿದ್ದೀನಿ ಸರ್ ನಾನು, ಇದನ್ನ ಮಾಡಿ, ಇದರಿಂದ ತುಂಬಾ ಅನುಕೂಲ ಇದೆ ಅಂತಾನು ಹೇಳ್ತಿದ್ದೀನಿ. ಮೊನ್ನೆ ನಾನು ಬೆಂಗಳೂರಿಗೆ ಬಂದಿದ್ದೆ ಗುರುಗಳೇ. ಓಕೆ ಅದು ಕೆಲವೊಂದು ಬುಕ್ಸ್ಗಳು ತಗೊಂಡ್ಬಂದೆ. ಓಕೆ ಹಾ ಓಕೆ ಗುಡ್. ತುಳಸಿ ದಳ ಒಂದು, ತುಳಸಿ ದಳ ಭಾಗ 2, ಆಮೇಲೆ ಮಾಸ್ಟರ್ ಆಗೋದು ಇದೊಂದು ಬುಕ್ಸ್, ಆಮೇಲೆ ಅಹಿಂಸಾ ಶಾಖಾರದೊಂದು ಬುಕ್, ನವವಿಧಿ ಧರ್ಮಗಳು ಇದೊಂದು. ಇಷ್ಟ ತಗೊಂಡು ಟ್ರೈನ್ ಅಲ್ಲಿ ಬರುವಾಗ ನಾನು ಈ ಬುಕ್ ಫುಲ್ ಕಂಪ್ಲೀಟ್ ಮಾಡಿದೆ. ನನ್ ಪಕ್ಕ ಒಬ್ರು ಏನ್ ಮಾಡ್ತಿದ್ರು, ರೀಲ್ಸ್, ಮೊಬೈಲ್ ರೀಲ್ಸ್ ಎಲ್ಲ ನೋಡ್ತಾ ಇದ್ರು. ನನಗೊಂಥರ ಇರಿಟೇಟ್ ಆಗ್ತಿತ್ತು. ನಾನೇನ್ ಮಾಡಿದೆ, ಈ 1-2 ಬುಕ್ ಕೈ ಕೊಟ್ಟೆ ಅವರಿಗೆ, ಇದನ್ನ ಓದಿ ಅಂತ ಹೇಳ್ಬಿಟ್ಟು. ನಮ್ಮ ಅರಸೀಕೆರೆ ತಲುಪೋವರೆಗೂ ಈ ಬುಕ್ ಮುಕ್ಕಾಲು ಓದಿದ್ರು. ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿದ್ರು ಅವರು. ವೆರಿ ಗುಡ್. ಸರ್ ಆಮೇಲೆ ಇನ್ನೊಂದು ಏನು ಅಂದ್ರೆ, ನಾನು ಅಡುಗೆಗೆ ಮಣ್ಣಿನ ಮಡಕೆ ಬಳಸ್ತಿದ್ದೀನಿ ಸರ್ ನಾನು. ಇತ್ತೀಚೆಗೆ ಅದೇ ಹೇಳಿದ್ರಲ್ಲ, 5 ಇಂಡಾಲಿಯಂ ಬಳಸಿದ್ರೆ ನಮ್ದು ಥರ್ಡ್ ಐ ಓಪನ್ ಆಗೋದಿಲ್ಲ, ಅದು ಮುಚ್ಚೋಗಿರುತ್ತೆ ಅಂತ ಹೇಳಿದ್ರಲ್ಲ. ಅದಕ್ಕೆ ಏನ್ ಮಾಡಿದೀನಿ, ಫ್ರಿಡ್ಜ್ ಆಫ್ ಮಾಡಿದೀನಿ, ಫ್ರಿಡ್ಜ್ ಬಳಸ್ತಿಲ್ಲ, ಮಣ್ಣಿನ ಮಡಕೆ ಬಳಸ್ತಿದೀನಿ. ಪ್ರತಿಯೊಂದು ಏನು ಮುಂಚೆ ಹಳೆ ಕಾಲದ್ದೆಲ್ಲ ಇತ್ತು ಆಂಟಿಪೀಸ್, ಅದನ್ನ ಓಪನ್ ಮಾಡ್ಕೊಂಡ್ಬಿಟ್ಟಿದೀನಿ. ಎಲ್ರು ಆದಷ್ಟು ಮಣ್ಣಿನ ಮಡಕೆಲೆ, ಗ್ಯಾಸ್ ಮೇಲೂ ಮಾಡ್ಬೋದು ಆರಾಮಾಗಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಫ್ರಿಡ್ಜ್ ಅಂತೂ ಆಫ್ ಮಾಡ್ಬಿಡಿ, ಅದರಿಂದ ಉಪಯೋಗನೇ ಇಲ್ಲ. ಬೇಕಿಲ್ಲ, ನಮಗೆ ಬೇಕೇ ಇಲ್ಲ. ತಾಜಾ ತರಕಾರಿ ಯಾವತ್ತಿಂದ ಅವತ್ತು ತಗೊಂಬಂದ್ ತಿನ್ಬೋದು. ತರಕಾರಿ ತಗೊಂಬಂದ್ರು ಕೂಡ 4-5 ದಿನ ಆರಾಮಾಗಿ ಬಳಸ್ಕೋಬಹುದು ನಾವು. ಹಂಗಿದ್ಮೇಲೆ ಫ್ರಿಡ್ಜಿಗೆ ಏನಕ್ಕೆ ಇಡ್ಬೇಕು ಅದನ್ನ, ಅದ್ರ ಅವಶ್ಯಕತೆ ಇಲ್ಲ ನಮಗೆ. ಕೆಲವೊಂದು ಒಬ್ರಿಗೆ, ನಮ್ಮ ಅಮ್ಮಂಗೆ ಹೇಳ್ಬೇಕು ಅಂದ್ರೆ ಅಸ್ತಮ ಇದೆ ಅವರಿಗೆ, ಫ್ರಿಡ್ಜ್ ಅಲ್ಲಿ ಇಟ್ಟು ತಕ್ಷಣ ಅವರಿಗೆ ನಾವೇನಾದ್ರು ಮಾಡ್ಕೊಟ್ಟಾಗ ವೀಸಿಂಗ್ ಜಾಸ್ತಿ ಆಗುತ್ತೆ. ಅಂದ್ರೆ ನಮಗೆ ಕಾಯಿಲೆ ತಂದ್ಕಂತಿದೀವಿ, ಅದು ಬೇಕಿಲ್ಲ ನಮಗೆ. ಅದನ್ನ ನಾವು ಸ್ವಲ್ಪ ಆದಷ್ಟುನು ಕೂಡ ಅವಾಯ್ಡ್ ಮಾಡ್ಬೇಕು ಸರ್. ಮಣ್ಣಿನ ಮಡಿಕೆಲಿ ಎಂತ ಒಂದು ಅಂಶ ಇದೆ ಅಂತಂದ್ರೆ, ನೀವ್ ಹೇಳಿದ್ರಲ್ಲ ಉತ್ತದ ಮಣ್ಣು ಸೇವನೆ ಮಾಡಿ ಅಂತ, ಆ ಮಣ್ಣಿನ ಮಡಿಕೆ ಬಳಸ್ಬಿಟ್ರೆ ಅಲ್ಲೇ ಬಂದೋಗುತ್ತೆ ಲಾಭ ನಮಗೆ. ಸಣ್ಣ ಇಷ್ಟು ಕುಡಿಕೆಯಿಂದ ಹಿಡಿದು ಒಂದಿಷ್ಟು ಪಾತ್ರೆವರೆಗೂ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಈಗ ಮೊಸರುನು ಅದಕ್ಕೆ ಹಾಕ್ತೀನಿ, ಕುಡಿಕೆಗಳಿಗೆ ಮೊಸರು ಹಾಕ್ತೀನಿ. ಒಂದ್ರಲ್ಲಿ ಅನ್ನ ಮಾಡ್ತೀನಿ, ಒಂದ್ರಲ್ಲಿ ಸಾಂಬಾರ್ ಮಾಡ್ತೀನಿ, ಒಂದ್ರಲ್ಲಿ ಮುದ್ದೆ ಮಾಡ್ಕೊತೀನಿ. 3 ಮಣ್ಣಿನ ಮಡಿಕೆ ಮಾಡ್ಕೊಂಡಿದ್ದೀನಿ ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ. ಆಮೇಲೆ ಮುದ್ದೆ ಕಟ್ಲಿಕ್ಕೆ ಮೇಲ್ಗಡೆ ಸೆಲ್ಫ್ ಮೇಲೆ ನಾವು ಮುದ್ದೆ ಇದ್ ಮಾಡ್ತೀವಲ್ವಾ, ಅದ್ರ ಬದಲು ಒಂದು ಮರದ್ದು ಸಿಗುತ್ತೆ, ಉಪಯೋಗಿಸ್ಕೊಳ್ಳಿ, ಅದು ತುಂಬಾ ಒಳ್ಳೇದು. ಪ್ರತಿಯೊಂದಕ್ಕೂ ನಾವೇನು ಹಿಂದೆ ಬಳಸ್ತಿದ್ವೋ ಅದನ್ನ ಮತ್ತೆ ನಾವು ರಿಪೀಟ್ ಮಾಡ್ಕೊಂಡಾಗ ನಮ್ಮ ಆರೋಗ್ಯ 100 ವರ್ಷದ ಮೇಲೆ ನಾವು ಕಾಪಾಡ್ಕೋಬಹುದು ಅಂತ ನನಗನ್ಸುತ್ತೆ. ವಾವ್ ಗುರುಜಿ, ಸೂಪರ್ ಗುರುಜಿ. ನೋಡಿ, ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಪಡೆದಿದ್ದೀರಾ, ನಾವು ಕೂಡ ಅದು ಅಸಾಧ್ಯ ಆಗಿದೆ ನೋಡಿ ಹೇಳಿದಕ್ಕೆ ನಮಗೂ ಕೂಡ ಇವೆಲ್ಲ ಮಾಡ್ಬೇಕು ಅನಿಸ್ತಾ ಇದೆ ಮೇಡಮ್. ಅದಕ್ಕೆ ನಿಮ್ಮ ಅನುಭವ ಶೇರ್ ಮಾಡಿ ಅಂತ ಕೇಳ್ತಾ ಇರ್ತೀವಿ. ಸೂಪರ್ ಮೇಡಮ್.
ಎಲ್ಲರೂ ಆದಷ್ಟು ಕೂಡ ಮಣ್ಣಿನ ಮಡಿಕೆ ಉಪಯೋಗಿಸ್ಬೇಕು ಅನ್ನೋದು ನನ್ನ ಆಸೆ ಮೇಡಮ್. ಹೌದು, Correct. ಖಂಡಿತ ಮೇಡಮ್. ಥ್ಯಾಂಕ್ ಯು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. Thank you. ಅಂದ್ರೆ ಓದ್ತಾ ಇದ್ದೀನಲ್ಲ, ಮೈಂಡ್ ಅಂತೂ ನನಗೆ ಹೆಂಗಾಗಿದೆ ಅಂತಂದ್ರೆ ಈ ಬುಕ್ ಓದಿ ನನ್ ತುಂಬಾ 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 ನನ್ ಮನ್ಸು ನಿರಾಳ ಆಗಿದೆ. ಆಮೇಲೆ ನನ್ ಏನು ಯೋಚನೆ ಮಾಡಕ್ಕೆ ಬೇರೆ ವಿಷಯನೇ ಇರಲ್ಲ ಗುರುಜಿ. ನಿನ್ನೆ ನಾನು ಓಪನ್ ಮಾಡ್ತಿದ್ದೀನಿ, ಓಪನ್ ಆಗ್ತಿಲ್ಲ, ನನಗೆ ತಲೆನೇ ಕೆಟ್ಟೋಯ್ತು. ಯಾಕೆ ಓಪನ್ ಆಗ್ತಿಲ್ಲ. ಆಮೇಲೆ ಹೇಮಾ ಮೇಡಮ್ಗೆ ಕಾಲ್ ಮಾಡಿದೆ, ಆಮೇಲೆ ಇವರಿಗೆ ಮಧುರಾ ಮೇಡಮ್ಗೆ ಮೆಸೇಜ್ ಹಾಕಿದೆ. ಅವ್ರು ಓಪನ್ ಮಾಡಿ ಡಿ ಕೋಡ್ ಇರುತ್ತೆ, ಅದನ್ನ ಓಪನ್ ಆಗ್ಲಿಲ್ಲ ಗುರುಜಿ. ನನಗೆ ತಲೆ ನಿನ್ನೆ ನಾನು ರಿಲ್ಯಾಕ್ಸೇ ಆಗಿಲ್ಲ ಗುರುಜಿ. ನನಗೆ ಹೋಗ್ಬಿಟ್ಟಿದೀವಿ. ಮಹಾವತಾರ್ ಫೌಂಡೇಶನ್ ಅಂದ್ರೆ ದೊಡ್ಡ ಇದು ಶಾಲೆ ಗುರುಜಿ. ಇದು ಬೆಳಗ್ಗೆ ಎದ್ದ ತಕ್ಷಣ ದಿನಚರಿ ಅಂದ್ರೆ 5 ಗಂಟೆಗೆ ಹೇಳ್ಬೇಕು, ಯೋಗ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಇಲ್ಲೇನೇನು ವಿವರ ನಮಗೆ ಸಿಗುತ್ತೋ ಆದಷ್ಟು ನಮ್ ತಲೆ ಒಳಗೆ ಇರ್ಸ್ಕೋಬೇಕು. ಆಗಲ್ಲ ಮಕ್ಳ ತರ ಇರ್ಸ್ಕೊಳಕ್, ಆದ್ರೆ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಒಳಗಡೆ ಹಾಕೊಳಕ್ಕೆ ನಾವು ಪ್ರಯತ್ನ ಪಡ್ಬೇಕು ಗುರುಜಿ. ಅದೊಂದು ತುಂಬಾ ಕಲ್ತಿದ್ದೀನಿ. ಅಶ್ವಿನಿ ಮೇಡಮ್ ಹೇಳ್ತಿದ್ರಂತೂ ನನಗೆ ತುಂಬಾ ಖುಷಿ ಆಗುತ್ತೆ. ಅಶ್ವಿನಿ ಮೇಡಮ್ ಇನ್ಸ್ಪಿರೇಷನ್ ನಂದಾ ಮೇಡಮ್, ಅಶ್ವಿನಿ ಮೇಡಮ್, ರಂಗನಾಥ್ ಗುರುಜಿ ಅಂತೂ. ಗುರುಜಿ ನಾನ್ ಪಿರಮಿಡ್ ಹೋಗಿದ್ದೆ ಗುರುಜಿ, ಹೇಳಿದ್ನಲ್ಲ, ಅಲ್ಲಿ ಗೋಶಾಲೆ ತಕ್ಷಣನೇ ನನಗೆ ಎಂತ ಭಾವ ಬಂತು ಅಂತಂದ್ರೆ, ನಿಜ ಗುರುಜಿ ಹೇಳ್ಬೇಕು ಅಂತಂದ್ರೆ ಅಲ್ಲೇ ನಾನು ಇದ್ಬಿಡೋಣ ಅನಿಸ್ಬಿಡ್ತು ಗುರುಜಿ ನನಗೆ. ಅಲ್ಲಿ ಹೋಗ್ಬಿಟ್ಟು ಮಜ್ಜಿಗೆ ಕುಡ್ದು, ಆಮೇಲೆ ನಮ್ಮ ಅಳಿಯ ಮಗಳು ನನ್ ಮಗ ಎಲ್ಲರನ್ನು ಕರ್ಕೊಂಡು ಹೋಗಿದ್ದೆ. ಎಲ್ಲರೂ ಧ್ಯಾನ ಮಾಡಿದ್ರು, ತುಂಬಾ ಖುಷಿ ಆಯ್ತು ಅವ್ರಿಗೂ ಕೂಡ. ಅವ್ರಿಗೂ ಕೂಡ ಇನ್ನೊಂದು ಬುಕ್ ಯಾವ್ದೋ ಮರ್ತಿದ್ದೀನಿ, ಆ ಬುಕ್ ಮಗಳಿಗೆ ಕೊಟ್ಟು ಬಂದಿದ್ದೀನಿ ಗುರುಜಿ, ಅದು ಓದ್ಬಿಡು ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಅಶ್ವಿನಿ ಮೇಡಮ್ 7 ಚಕ್ರದ್ದು ಗುರುಜಿ ಇದು 7 Okay. ಚಕ್ರ ಇದು ಎಲ್ಲಾನು ಮಕ್ಳಿಗೆ. ಆಮೇಲೆ ಮಕ್ಳಿಗೆ ಡೈಜೆಷನ್ ಕಡಿಮೆ ಇತ್ತು, ಅವಳಿಗೆ ಇನ್ನೊಂದು ಯೆಲ್ಲೋ ಕಲರ್ ಬರುತ್ತಲ್ಲ ಅದನ್ನ ಕೊಡ್ಸಿದೆ. ಆಮೇಲೆ ನನ್ ಮಗಂಗಂತೂ ಬಹಳ ಇಷ್ಟ ಆಯ್ತು, ಗೋಶಾಲೆ ನೋಡಿನೇ ತುಂಬಾ ಇಷ್ಟ ಆಗೋಯ್ತು ಗುರುಜಿ. ಅಲ್ಲಂತೂ ಕಾಣಿಕೆ ಹಾಕ್ಬಿಟ್ಟು ಅವನು ತುಂಬಾ ಎಲ್ಲಾ ಕರುಗಳ್ದು ಮೈಯೆಲ್ಲ ಸರಿವಿ ಬರ್ತಾನೆ ಇಲ್ಲ ಗುರುಜಿ ಅವನಂತೂ. ನನಗೆ ಇಲ್ಲಂತೂ ತುಂಬಾ ಸ್ವರ್ಗ ಸಿಕ್ತಂಗ ಆಗಿದೆ ಕಣಮ್ಮ, ಸ್ವರ್ಗ ಸಿಕ್ತಂಗ ಆಗಿದೆ. ಅಂದ್ರೆ ನಾವು ಮುಂಚೆ ಹಸುಗಳು ಸಾಕಿದ್ದು, ಈಗ ಯಾವ್ದೋ ಒಂದು ಅವನಿಗೆ ಕೆಲ್ಸ ಬಂತು ಅಂತ ಹೇಳ್ಬಿಟ್ಟು ಬೆಂಗಳೂರು ಬಂದಿದ್ದಾನೆ. ಅವನ್ ತಲೆಯಲ್ಲಂತೂ ಬಹಳ ಇದೆ ಗುರುಜಿ. ಅವನು ಎಲ್ಲಿ ನೆಮ್ಮದಿ ಅಂತಂದ್ರೆ ನನ್ನ ಹಸುಗಳ ಜೊತೆ ಇರ್ತೀನಲ್ಲ, ಅದೇ ನನ್ನ ನೆಮ್ಮದಿ, ಅಲ್ಲೇ ಸ್ವರ್ಗ ಅಂತ ಹೇಳ್ಬಿಡ್ತಾನೆ. ತುಂಬಾ ಹೊತ್ತು ಕಾಲ ಕಳೆದ್ವಿ. ಮಳೆ ಬರ್ದೇ ಇದ್ರು ಕೂಡ ಬರಕ್ಕೆ ಮನ್ಸಾಗಿಲ್ಲ ಮಗನ್ಗಂತೂ. ತುಂಬಾ ಕಾಲ ಕಳೆದ್ವಿ ಗುರುಜಿ. ಅಲ್ಲಿ ನೀವಿರೋ ಜಾಗಕ್ಕೆ ಒಂದ್ಸಲ ಬರ್ಬೇಕು ಗುರುಜಿ, ಮಹಾವತಾರ್ ಫೌಂಡೇಶನ್ ಒಂದ್ಸಲ ಬರ್ಬೇಕು. ಬನ್ನಿ 2 ಸಲ ಹೋಗಿದೀವಿ. ಫಸ್ಟ್ ಬಂದು ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ರು, ನನಗ್ ಗೊತ್ತಿಲ್ಲ, ಅದ್ ಪ್ಲೇಸೇ ಗೊತ್ತಿಲ್ಲ. ಆಮೇಲೆ ಬುದ್ಧ ಪೂರ್ಣಿಮೆ ದಿನ ಕರ್ಕೊಂಡು ಹೋಗಿದ್ರು ಅವ್ರು ನನ್ಗೆ. ಅವರೇ ಬುಕ್ ಕೊಡ್ಸಿದ್ದು ನನ್ಗೆ, ಒಂದು ಯಾವ್ದು ನಿರ್ವಾಣ ಮಾರ್ಗ ಅಂತ ಒಂದು ಬುಕ್ ಕೊಡ್ಸಿದ್ರು. Okay. ಏನು ಗೊತ್ತಿಲ್ಲ ಸೂಪರ್ ಮೇಡಮ್. ಇದನ್ನ ಓದಿದ್ಮೇಲೆ ನನಗ್ ಸ್ವಲ್ಪ ಈ ಧ್ಯಾನ ಅಂದ್ರೆ ಈಗ್ಲೂ ಗುರುಜಿ ನನ್ಗೇನು ಅಂತಂದ್ರೆ ಒಂಥರ ವೈಬ್ರೇಷನ್ ಬಂದ್ಬಿಡುತ್ತೆ. ಈ ಧ್ಯಾನ ಅಂತ ನನಗೆ ಹೆಸರು ಕೇಳಿದ ತಕ್ಷಣ ನನ್ ತಲೆ ಒಳಗ್ ವೈಬ್ರೇಷನ್ ಬರುತ್ತೆ ಗುರುಜಿ. ಹಂಗೆ ಎಲ್ಲರಿಗೂ ಹೇಳ್ತೀನಿ ಧ್ಯಾನ ಮಾಡಿ. ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರೆ, ಅವರು ಎಲ್ಲ BP ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಆಮೇಲೆ ಹಾರ್ಟ್ ಪೇಷಂಟ್ ಕೂಡ ಅವ್ರಿಗೆ ಹೇಳಿದೀನಿ ಸಮುದ್ರ ಸೇವನೆ ಮಾಡಿ. ನೀವು ಯಾರೇನಂತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀವಂತೂ ಅದಕ್ಕೆ ಅಳವಡಿಕೆ ಹೇಳಕ್ಕೆ ಹೋಗ್ಬಿಡಿ. ಅವ್ರು ಹೇಳಿದ್ರು ಹೆಂಗಪ್ಪ ಮಾಡೋದು ಏನಂತಾರೋ, ನಾನಂದೆ ಇವ್ರಿಗೆ ನೀವೇನು ಕೇಳಕ್ ಹೋಗ್ತೀರಾ, ನಿಮ್ಮ ಆರೋಗ್ಯ ನಿಮ್ ಕೈಲಿ, ನೀವು ಫಸ್ಟ್ ಮಾಡಿ ಅಂತ ಅವ್ರಿಗೂ ಕೂಡ ಹೇಳಿದೀನಿ. ಅವರು ಅಂತ ಹೇಳಿದ್ದಾರೆ, ಅವರು ಮಾಡ್ತಿದ್ದಾರೆ ಗುರುಜಿ. Right. ಥ್ಯಾಂಕ್ ಯು ಗುರುಜಿ. Thank you so much.